ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ಮತಬೇಟೆ ಮುಗಿತು. ಇನ್ನೇನಿದ್ರು ಉತ್ತರ ಕರ್ನಾಟಕವೇ ಟಾರ್ಗೆಟ್. ಉತ್ತರ ಕರ್ನಾಟಕದಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಘಟಾನುಘಟಿ ನಾಯಕರು ಉತ್ತರಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಇವತ್ತು ಸಿಎಂ 4 ಜಿಲ್ಲೆಗಳಲ್ಲಿ ಅಬ್ಬರಿಸಿದ್ರು. ನಾಳೆ ರಾಹುಲ್ ಗಾಂಧಿ ಎಂಟ್ರಿ ಆಗ್ತಾ ಇದೆ. ನಾಡಿದ್ದು ಮೋದಿಯ ಆಗಮನವಾಗ್ತಿದೆ. ದಕ್ಷಿಣ ಆಯಿತು, ಉತ್ತರದತ್ತ ಶಿಫ್ಟ್ ಆದ ನಾಯಕರು. ಮೋದಿ ಎಂಟ್ರಿಗೆ ಮುಹೂರ್ತ. ನಾಳೆ ರಾಹುಲ್ ಪ್ರಚಾರ. ಇಷ್ಟು ದಿನ ದಕ್ಷಿಣ ಕರ್ನಾಟಕ 14 ಜಿಲ್ಲೆಗಳಲ್ಲಿ ಅಬ್ಬರಿಸಿ ಆರ್ಭಟಿಸಿದ ರಾಜಕೀಯ ನಾಯಕರ ದಂಡು ಈಗ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಆಗಿದೆ. ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಮೇ 7ರಂದು ಮತದಾನ ನಡೆಯಲಿದ್ದು ದಿಗ್ಗಜ ನಾಯಕರು ಇವತ್ತು ಅಬ್ಬರದ ಪ್ರಚಾರ ಮಾಡಿದರು. ಸಿಎಂ ಸಿದ್ದರಾಮಯ್ಯ 4 ಜಿಲ್ಲೆಯಲ್ಲಿ ಹವಾ ಎಬ್ಬಿಸಿತು. ಹಾವೇರಿ, ಬೀದರ್, ಗದಗ ಹಾಗೂ ಹುಬ್ಬಳ್ಳಿಯಲ್ಲಿ ಮತಶಿಕಾರಿ ಮಾಡಿತು. ಹಾವೇರಿಯಲ್ಲಿ ಘರ್ಜಿಸಿದ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ಬಂಡವಾಳಶಾಹಿಗಳ ಸಾಲ ಮನ್ನಾ ಮಾಡಿದೆ ಅಂತ ಮೋದಿ ವಿರುದ್ಧ ಗುಡುಗಿದ್ರು. ನರೇಂದ್ರ ಮೋದಿಜಿ 2014ರಲ್ಲಿ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರಿ, ಆ ಭರವಸೆಗಳಲ್ಲಿ ಈಡೇರಿಸಿದ್ದೀರಾ ಅಥವಾ ಇಲ್ಲವೇ ಅಂತಕ್ಕಂಥ ಮಾತುಗಳನ್ನು ಕೇಳಬೇಕಾಗ್ತದೆ. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಇಲ್ಲ, ಮೋದಿ ಅಲೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಲೆ ನಮ್ಮ ಗ್ಯಾರಂಟಿಗಳ ಅಲೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಐಟಿ ಬಳಸಿಕೊಂಡು ಕಾಂಗ್ರೆಸ್ನವರ ಮೇಲೆ ದಾಳಿ ಎಂದ ಡಿಕೆ. ಈ ಮಧ್ಯೆ ಐಟಿ ಬಳಸಿಕೊಂಡು ಕಾಂಗ್ರೆಸ್ನವರ ಮೇಲೆ ದಾಳಿ ಮಾಡ್ತಿದ್ದಾರೆ, ಐಟಿ ಅವರು ಹೆದರಿಸುತ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಎಲ್ಲ ಇನ್ಕಮ್ ಟ್ಯಾಕ್ಸ್ ಒಪ್ಪಿಸಿಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ ಹತ್ರನೂ ಕಾಸು ಸಿಕ್ಕಿಲ್ಲ, ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್. ನೀವು ಹೇಳು, ಇದು ಶಿವಕುಮಾರ್ ದುಡ್ಡು ಅಂತ ಹೇಳು, ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಹೇಳಿ. ಬಿಜೆಪಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಸುರ್ಜೇವಾಲಾ. ರಾಜ್ಯಕ್ಕೆ ವಸೂಲಿ ಮಾಡಲು ಸುರ್ಜೇವಾಲಾ ಬರ್ತಾರೆಂದ ಜೋಶಿ. वो ईस्ट इंडिया कंपनी की डिवाइड एंड रूल पॉलिसी थी. मोदी जी भी उसी ईस्ट इंडिया कंपनी को चला रहे हैं और वो डिवाइड एंड रूल की पॉलिसी अपना रहे हैं. खास तौर से जाति और धर्म का विभाजन तो वो करते ही हैं. अब एक नए किस्म का डिवीजन विभाजन भी शुरू कर दिया है. वो है कर्नाटक जैसे प्रांतों से नफरत का माहौल पैदा करना. ಕಾಂಗ್ರೆಸ್ಸಿನ ವಸೂಲಿಗೆ ಬಂದಂಥ ಸುರ್ಜೇವಾಲಾ ಅವರು ಇಲ್ಲಿಂದ ತಗೊಂಡೋಗಿ ಬೇರೆ ಕಡೆ ಕೊಡೋರಿಗೆ, ಯಾಕಂದ್ರೆ ಇದೇ ಒಂದು ATM. ಈಗ ಸುರ್ಜೇವಾಲಾ ಅವರು ನಮ್ಮ DNA ಬಗ್ಗೆ ಪ್ರಶ್ನೆ ಮಾಡ್ಯಾರ. ಕಾಂಗ್ರೆಸ್ಸಿನ DNA ತುಷ್ಟೀಕರಣ. ಏಪ್ರಿಲ್ 28, 29ರಂದು ಪ್ರಧಾನಿ ಮೋದಿ ಕ್ಯಾಂಪೇನ್. ರಾಜ್ಯಕ್ಕೆ ಪ್ರಧಾನಿ ಮೋದಿ ಮತ್ತೊಮ್ಮೆ ಎಂಟ್ರಿ ಕೊಡಲಿದ್ದಾರೆ. ಏಪ್ರಿಲ್ 28, 29ರಂದು ಶಿರಸಿ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆಯಲ್ಲಿ ಮೋದಿ ಸಮಾವೇಶವಿದೆ. ನಾಡಿದ್ದು ಸಂಜೆ ಮೋದಿ ಬೆಳಗಾವಿಗೆ ಬಂದು ಇಳಿಯಲಿದ್ದಾರೆ. ಈ ಮಧ್ಯೆ ನಾಳೆಗೆ ವಿಜಯಪುರ, ಬಳ್ಳಾರಿಯ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ. ಕೈ ಅಭ್ಯರ್ಥಿಗಳ ಪರ ಕ್ಯಾಂಪೇನ್ ಮಾಡಲಿದ್ದಾರೆ. ಇನ್ನು ಬೀದರ್ನಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಬಿಜೆಪಿ ಭಗವಂತ ಖೂಬಾ ಪರ ಮತಯಾಚಿಸಿದರು. ಸ್ವಕ್ಷೇತ್ರ ಔರಾದ್ನಲ್ಲೇ ಪ್ರಚಾರ ಸಭೆ ನಡೆಸಿದ್ರು. ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಬ್ಯೂರೋ ರಿಪೋರ್ಟ್, TV9.